ಆತ್ಮೀಯ ಶಿಕ್ಷಕ ಬಂಧುಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸೇತುಬಂಧದ ಗ್ರೇಡನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲು ಗೂಗಲ್ಗೆ ಹೋಗಿ LBA ಲಾಗಿನ್ ಅಂತ ಕೊಟ್ಟಾಗ ಈ ರೀತಿ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಟೀಚರ್ಗೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ KG ID ನಂಬರನ್ನು ಕೊಡಿ. ಕೊಟ್ಬಿಟ್ಟು ಸೆಂಡ್ OTPಯನ್ನು ಕೊಡಿ. ಆವಾಗ ನಿಮಗೆ OTP ಬರ್ತದೆ. OTP ಬಂದಾಗ OTPನ ಅಲ್ಲಿ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡಾಗ ನಿಮಗೆ ಪೇಜು ಓಪನ್ ಆಗುತ್ತೆ. ಆತ್ಮೀಯ ಶಿಕ್ಷಕರೇ, ನೀವು LBA ಲಾಗಿನ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ ನಿಮಗೆ ಕಾಣ್ತದೆ. ಇಲ್ಲಿ ಮೊದಲು ಟೀಚರ್ ನೇಮ್ ಕಾಣ್ತದೆ, ಮತ್ತು ಯಾವ ಡೇಟು ಅಂತಕ್ಕಂಥದ್ದು ಕಾಣ್ತದೆ. ನಂತರ ಸ್ಕೂಲ್ ನೇಮು, ಮತ್ತು ಸ್ಕೂಲ್ ಮೀಡಿಯಮ್ ಯಾವುದು, ಮತ್ತು ಸ್ಕೂಲಲ್ಲಿ ಎಷ್ಟನೇ ಸ್ಟ್ಯಾಂಡರ್ಡ್ ತನಕ ಇದೆ, ಮತ್ತು ಸ್ಕೂಲ್ದು ಅಡ್ರೆಸ್ಸು ಅಲ್ಲಿ ನಿಮಗೆ ಕಾಣಿಸುತ್ತೆ. ಕಂಡ ನಂತರ ಅಲ್ಲಿ ಮೀಡಿಯಮ್ ಅಂತ ಇದೆ. ನಿಮ್ಮದು ಯಾವ ಮೀಡಿಯಮು, ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಕ್ಲಾಸು 8th 9th 10th ಅಲ್ಲಿ 8th 9th 9th 10th ಅಲ್ಲಿ ನೀವು ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತದೆ. ಇದನ್ನು ಮಾಡ್ಕೊಂಡ್ಮೇಲೆ ಅಲ್ಲಿ ಗ್ರೂಪ್ ಅಂತ ಇದೆ. ಅಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸೆಕ್ಷನ್ ಅಂತ ಆಪ್ಷನಲ್ಲಿ ನಿಮ್ಮ 9th AB ಸೆಕ್ಷನ್ಗಳನ್ನು ಮಾಡ್ಕೊಂಡಿದ್ರೆ ಆ ಸೆಕ್ಷನ್ಗಳನ್ನು ಹಾಕಿ, ಅಥವಾ ಯಾವುದೇ ರೀತಿ ಸೆಕ್ಷನ್ ಇಲ್ಲ ಅಂತಂದರೆ ಸ್ಕೂಲಲ್ಲಿ ಅದನ್ನು ಖಾಲಿ ಬಿಡಿ. ಅಂತೆಲ್ಲ ಸೆಲೆಕ್ಟ್ ಮಾಡಬೇಡಿ, ಬರೀ ಖಾಲಿ ಬಿಟ್ಬಿಡಿ. ಬಿಟ್ಟ ನಂತರ ಸಬ್ಜೆಕ್ಟು, ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಅಲ್ಲಿ ಶೋ ಆಗುತ್ತೆ. ಅಲ್ಲಿ ನಿಮ್ಮದು ಯಾವ ಸಬ್ಜೆಕ್ಟಿಗೆ ನೀವು ಅಲ್ಲಿ ಬಿಡ್ಸ್ ಕೋರ್ಸನ್ನು ಅಪ್ಡೇಟ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಏನು ಮಾಡಿ ಅಂತಂದರೆ, ಇನ್ನು ಯಾವ ಡೇಟಲ್ಲಿ ನೀವು ಪ್ರೀ ಟೆಸ್ಟನ್ನು ಮಾಡಿದ್ರಿ ಆ ಪ್ರೀ ಟೆಸ್ಟದು ಡೇಟನ್ನು ಅಲ್ಲಿ ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಡಿ. ಕೊಟ್ಟ ನಂತರ ನಿಮಗೆ ಹಲವಾರು ಆಪ್ಷನ್ಗಳು ತೋರಿಸುತ್ತೆ. ನಾನು ಒಂದು ಕಡೆಯಿಂದ ಹೀಗೆ ಹೇಳ್ಕೊಂಡು ಹೋಗ್ತೀನಿ. ನೀವು ಈ ಒಂದು ಬಿಡ್ಸ್ ಕೋರ್ಸನ್ನು ಅಪ್ಡೇಟ್ ಮಾಡಬೇಕು ಅಂತಂದರೆ ನೀವು ಆ ಒಂದು LBA ಲಾಗಿನ್ ಆದಾಗ ಅಲ್ಲಿ 3 ಡಾಟ್ ಕಾಣಿಸುತ್ತೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ನೋಡಿ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟು ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟು, ಬ್ರಿಡ್ಜ್ ಕೋರ್ಸ್ ಅಂತಿದೆ. ಆ ಬ್ರಿಡ್ಜ್ ಕೋರ್ಸ್ ಮೇಲೆ ನೀವು ಸೆಲೆಕ್ಟನ್ನು ಮಾಡಿದ್ರೆ ನೀವು ಮೊದಲು ತೋರಿಸಿದ್ನಲ್ಲ ಆ ಫಾರ್ಮೆಟು ಓಪನ್ ಆಗುತ್ತೆ. ಎಲ್ಲ ಮಾಹಿತಿಯನ್ನು ಹಾಕಿ ಸರ್ಚನ್ನು ಕೊಟ್ಟಾಗ ಈ ರೀತಿ ಮಕ್ಕಳದು ನೇಮು ನಿಮಗೆ ಕಾಣಿಸುತ್ತೆ. ಲರ್ನಿಂಗ್ ಔಟ್ಕಮ್ಸು 1ರಿಂದ 9 ಅಥವಾ 10 ತನಕ ಇರ್ತದೆ. ಇಲ್ಲಿ ಎಂಟ್ರೀಸು ಬರೀ 10 ಇರ್ತದೆ. ಅಂದರೆ ಇಲ್ಲಿ ನಿಮಗೆ 10 ಮಕ್ಕಳು ಮಾತ್ರ ಶೋ ಆಗುತ್ತೆ. 10ಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ನೀವು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಅಲ್ಲಿ 50, 100, 500 ಇರ್ತದೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಒಂದೇ ಪೇಜಲ್ಲಿ ನಿಮ್ಗೆ ಏನಾಗುತ್ತೆ, ಎಲ್ಲ ಮಕ್ಕಳ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ನೋಡಿ, ನಾನಿಲ್ಲಿ 50 ಎಂಟ್ರೀಸ್ ಪರ್ ಪೇಜ್ ಅಂತ ಹಾಕ್ಕೊಂಡೆ. ಈಗೇನಾಯಿತು, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಒಂದು 50 ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಕಡಿಮೆ ಮಕ್ಕಳಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳ ಹೆಸರು ಮತ್ತು ಲರ್ನಿಂಗ್ ಔಟ್ಕಮ್ಸು ಇಲ್ಲಿ ಶೋ ಆಗುತ್ತೆ. ನೋಡಿ, ಇಲ್ಲಿ 1ರಿಂದ 9 ಲರ್ನಿಂಗ್ ಔಟ್ಕಮ್ಸ್ ಇದೆ, ಮತ್ತು ಎಲ್ಲ ಮಕ್ಕಳದು ಹೆಸರು ಇಲ್ಲಿ ನೀವು ಕಾಣ್ಬೋದು. ನೀವು ಇಲ್ಲಿ ಒಂದೇ ಪೇಜಲ್ಲಿ ಎಲ್ಲ ಮಕ್ಕಳ ಒಂದು ಎಂಟ್ರಿಯನ್ನು ನಾವು ಮಾಡ್ಬೋದು. ನಿಮ್ಮ ಮಕ್ಕಳು ಸಂಖ್ಯೆ ಎಷ್ಟಿರ್ತದೆ ಅದ್ರ ಮೇಲೆ ನೀವೇನು ಮಾಡಿ ಅಲ್ಲಿ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 50 ಮಕ್ಕಳಿದ್ರೆ 50 ಮಕ್ಕಳು, 50ಕ್ಕಿಂತ ಹೆಚ್ಚಿದ್ರೆ 100 ಅಥವಾ 500 ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಮಕ್ಕಳು ಕೂಡ ಒಂದೇ ಪೇಜಲ್ಲಿ ಬರ್ತಾರೆ. ಆವಾಗ ನೀವು ಅಲ್ಲಿ A ಮತ್ತು Bಯನ್ನು ಎಂಟ್ರಿ ಮಾಡ್ಕೋತಾ ಹೋಗಬೇಕಾಗಿರ್ತದೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಮಕ್ಕಳ ಒಂದು A ಮತ್ತು Bಯನ್ನು ಎಂಟ್ರಿ ಮಾಡಿರ್ತೀನಿ. ಇದೊಂದು ನಾರ್ಮಲಾಗಿ ನಿಮಗೆ ಡೆಮೋ ಕೊಡೋದಕ್ಕೋಸ್ಕರ ಇಲ್ಲಿ ನಾನು ಎಂಟ್ರಿ ಮಾಡಿರ್ತಕ್ಕಂಥದ್ದು. ಲರ್ನಿಂಗ್ ಔಟ್ಕಮ್ಸ್ 1ರಿಂದ 9 ತನಕ ಇದೆ ಕನ್ನಡದಲ್ಲಿ. ಎಲ್ಲ ಮಕ್ಕಳ ಗ್ರೇಡನ್ನು ಇಲ್ಲಿ ನಾನು ಅಪ್ಡೇಟನ್ನು ಮಾಡಿರ್ತೀನಿ. ಅಕಸ್ಮಾತ್ ಏನಾದರೂ ನಿಮ್ಮ ಸ್ಕೂಲಲ್ಲಿ ಮಕ್ಕಳೇನಾದರೂ ಬಂದಿಲ್ಲ, ಲಾಂಗ್ ಆಬ್ಸೆಂಟು ಅಂತಂಥ ಸಂದರ್ಭದಲ್ಲಿ ನೀವು ಆ ಬಾಕ್ಸ್ಗಳನ್ನು ಖಾಲಿಯನ್ನು ಬಿಟ್ಬಿಡಿ. ಈ ರೀತಿ ನೀವೇನು ಮಾಡಬೇಕಾಗಿರ್ತದೆ, ಲರ್ನಿಂಗ್ ಔಟ್ಕಮ್ಸ್ದು A ಮತ್ತು Bಯನ್ನು ಕೊಟ್ಕೋತಾ ಹೋಗಬೇಕಾಗಿರ್ತದೆ. ಪ್ರತಿ ಮಕ್ಕಳದು ಇಲ್ಲಿ ಅಪ್ಡೇಟನ್ನು ಮಾಡಿ ಕೊನೆಗೆ ಇಲ್ಲಿ ಸೇವ್ ಮತ್ತು ಫೈನಲ್ ಸೇವ್ ಅಂತಕ್ಕಂಥ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ. ಸೇವ್ ಮಾಡಿದ್ರೆ ನೀವು ಆ A ಮತ್ತು Bಯನ್ನು ಮತ್ತೆ ಏನು ಮಾಡ್ಬೋದು, ತಿದ್ದುಪಡಿಯನ್ನು ಮಾಡ್ಕೋಬೋದು. ಇಲ್ಲಿ ಅಕಸ್ಮಾತು ಕೆಲವು ಪ್ಲೇಸಲ್ಲಿ ಏನು ಮಾಡಿರ್ತೀರ, A ಇದ್ರೂ B ಅಂತ ಹಾಕ್ಬಿಟ್ಟಿರ್ತೀರ. ಆ ಸಂದರ್ಭದಲ್ಲಿ ನೀವು ಸೇವ್ ಮಾಡಿದರೂ ಕೂಡ ಅಲ್ಲೇನು ಮಾಡ್ಬೋದು, ಮತ್ತೆ ಎಡಿಟ್ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ಆದರೆ ನೀವು ಫೈನಲ್ ಸೇವನ್ನು ಕೊಟ್ಟಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಅದನ್ನು ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ನೀವು B ಅಂತ ಕೊಟ್ಬಿಟ್ಟು A ಜಾಗದಲ್ಲಿ B ಕೊಟ್ಬಿಟ್ಟು B ಜಾಗದಲ್ಲಿ A ಕೊಟ್ಟಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾವಾಗ ಅಂದರೆ ನೀವು ಫೈನಲ್ ಸೇವನ್ನು ಕೊಟ್ಟಾಗ. ಅಕಸ್ಮಾತ್ ನೀವು ಫೈನಲ್ ಸೇವ್ ಕೊಟ್ಟಿಲ್ಲ, ಬರೀ ಸೇವ್ ಕೊಟ್ಟಿದ್ರೆ ನೀವು ಯಾವಾಗ ಬೇಕಾದರೂ ಮಾಹಿತಿಯನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇರುತ್ತದೆ. ನೀವು ಲರ್ನಿಂಗ್ ಔಟ್ಕಮ್ಸನ್ನು ಯಾವ ರೀತಿ ನೋಡೋದು
ಈಗ ಲರ್ನಿಂಗ್ ಔಟ್ಕಮ್ಸ್ 1 ಇದರ ಒಂದು ಮಾಹಿತಿ ಏನು, ಇದರ ಕ್ವಶನ್ ಏನು ಅಂತಕ್ಕಂಥದ್ದನ್ನು ನೋಡಬೇಕು ಅಂತಂದರೆ ಅಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ವ್ಯೂ ಆಲ್ ಎಲ್ಲೋ ಅಂತಿದೆ ನೋಡಿರಿ, ಲರ್ನಿಂಗ್ ಔಟ್ಕಮ್ಸ್ ಎಲ್ಲನೂ ಕೂಡ ನೀವು ನೋಡ್ಬೋದು. ಅದೇ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಕನ್ನಡವನ್ನು ನಿಮಗೆ ಶೋ ಮಾಡ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣಿಸುತ್ತೆ 1ರಿಂದ 9 ತನಕ ಏನೇನು ಲರ್ನಿಂಗ್ ಔಟ್ಕಮ್ಸ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಲರ್ನಿಂಗ್ ಔಟ್ಕಮ್ಸು ಏನು, ಅದಕ್ಕೆ ನೀವು ಎ ಬಿ ಯನ್ನು ಕೊಟ್ಕೋತಾ ಹೋಗಬೇಕಾಗಿರ್ತದೆ. ಮತ್ತು ನೀವು ಅಲ್ಲಿ ಆಲ್ರೆಡಿ ಸೇತುವಂಥ ಪರೀಕ್ಷೆಯನ್ನು ಮಾಡಿರ್ತೀರ, ಇದೇ ಒಂದು ಲರ್ನಿಂಗ್ ಔಟ್ಕಮ್ಸನ್ನ ಇಟ್ಕೊಂಡು ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಎ ಗ್ರೇಡನ್ನು ಕೊಡಬೇಕಾಗಿರ್ತದೆ. ನೀವು ಅಲ್ಲಿ ಫೈನಲ್ ಸೇವನ್ನು ಮಾಡಿದ ನಂತರ ನಿಮಗೆ ಪೋಸ್ಟ್ ಟೆಸ್ಟ್ ಓಪನ್ ಆಗುತ್ತೆ. ಆ ಪೋಸ್ಟ್ ಟೆಸ್ಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವ ಮಕ್ಕಳು ಬಿ ಯಲ್ಲಿದ್ದಾರೆ ಆ ಮಾತ್ರ ನಿಮಗೆ ಶೋ ಆಗುತ್ತೆ. ಇನ್ನು ಎ ಇರ್ತಕ್ಕಂಥ ಮಕ್ಕಳು ಎಲ್ಲ ಲರ್ನಿಂಗ್ ಔಟ್ಕಮ್ಸನ್ನು ಎ ಗ್ರೇಡನ್ನು ತಗೊಂಡಿರ್ತಕ್ಕಂಥ ಮಕ್ಕಳು ಅಲ್ಲಿ ಶೋ ಆಗೋದಿಲ್ಲ. ಪೋಸ್ಟ್ ಟೆಸ್ಟಲ್ಲಿ ಯಾವ ಮಕ್ಕಳು ಬಿ ಗ್ರೇಡಲ್ಲಿ ಇರ್ತಾರೋ, ಒಂದು ಕ್ವಶನ್ನು ಬಿ ಇದ್ರೂ ಕೂಡ ಅವ್ರ ಹೆಸರು ನಿಮಗೆ ಶೋ ಆಗುತ್ತೆ. ಅಲ್ಲಿ ಏನು ಮಾಡ್ಬೋದು, ಆ ವಿದ್ಯಾರ್ಥಿ ಏನಾದರೂ ಎ ಬಂದಿದ್ರೆ ಎ ಚೇಂಜ್ ಮಾಡಬೇಕು ಅಷ್ಟೇ. ಅಲ್ಲಿ ಬಿ ಒಂದೇ ಒಂದು ಆಪ್ಷನ್ ಕಾಣಿಸ್ತದೆ, ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಇನ್ನೆಲ್ಲ ಎ ರೆಡಿ ಅದೇ ಎಂಟ್ರಿ ಆಗಿರ್ತದೆ. ಎಂಟ್ರಿ ಮಾಡ್ಕೋತಾ ಹೋಗೋದು. ಅಕಸ್ಮಾತು ನೀವು ಅದೆಲ್ಲ ಆದಮೇಲೆ ಅಲ್ಲಿ ನೀವು ಫೈನಲ್ ಸೇವನ್ನು ಕೊಟ್ಟಾಗ ಆ ಪ್ರೀ ಟೆಸ್ಟ್ ಮೊದಲೇ ಪ್ರೀ ಟೆಸ್ಟು ಫೈನಲ್ ಸೇವ್ ಆಗಿರ್ತದೆ. ನೆಕ್ಸ್ಟ್ ಪೋಸ್ಟ್ ಟೆಸ್ಟು ಕೂಡ ಫೈನಲ್ ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಯಾವುದೇ ರೀತಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅದಕ್ಕೇನು ಮಾಡಬೇಕು, ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಎರಡನ್ನೂ ಕೂಡ ಮೊದಲು ಎಂಟ್ರಿ ಆಗಿದ್ದಾವ ಇಲ್ವಾ ಅಂತ, ಎಲ್ಲ ಮಕ್ಕಳದ್ದು ಎಂಟ್ರಿ ಆಗಿದೆಯಾ ಅಥವಾ ಎಲ್ಲ ಮಕ್ಕಳದ್ದು ಗ್ರೇಡ್ ಸರಿ ಇದೆಯಾ, ಪ್ರತಿಯೊಂದನ್ನು 2 ಸಾರಿ ಚೆಕ್ ಮಾಡಿ ಏನು ಮಾಡಿ ಸೇವ್ ಮಾಡಿ ಆಮೇಲೆ ಫೈನಲ್ ಸೇವನ್ನು ಕೊಡಿ. ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮಾಹಿತಿಯಲ್ಲಿ ಹೋಗಿ ಅಪ್ಡೇಟ್ ಆಗುತ್ತೆ. ನಂತರ ತಿದ್ದುಪಡಿ ಮಾಡಬೇಕು ಅಂತಂದರೆ ಸೆಪ್ಟೆಂಬರ್ ಮಂತಿಗೆ ನೀವು ಅಲ್ಲಿ ಮಕ್ಕಳಿಗೆಲ್ಲ ಪರಿಹಾರ ಬೋಧನೆಯನ್ನು ಮಾಡಿ ಏನು ಮಾಡ್ಬೋದು, ಆ ಗ್ರೇಡ್ಗಳನ್ನು ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ. ಇಷ್ಟು ಈ ಒಂದು ಬಿಟ್ ಕೋರ್ಸ್ನ ಮಾಹಿತಿ ಆಗಿರ್ತದೆ, ಯಾವ ರೀತಿ ತುಂಬೋದು ಅಂತಕ್ಕಂಥದ್ದು. ಏನಾದರೂ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟನ್ನು ಮಾಡಿ, ಅಥವಾ ಇನ್ನೂ ಬೇರೆ ಮಾಹಿತಿಗಳು ಬೇಕು ಅಂತಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೀವು ನಮ್ಮ ಒಂದು ಚಾನಲಲ್ಲಿ ಎಲ್ಲ ರೀತಿ ಮಾಹಿತಿಗಳನ್ನು ತಿಳ್ಕೊಬೋದಾಗಿರ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.